ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SLC ರಿಸಲ್ಟ್ ಅಂಡ್ ಮೌಲ್ಯಮಾಪನ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. SLC ಪರೀಕ್ಷೆ ಅಂದ್ಬಿಟ್ಟು ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೂ ಕೂಡ ನಡೀತು. ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಏಪ್ರಿಲ್ 11ಕ್ಕೆ ಶುರುವಾಗಬೇಕಿತ್ತು, ಬಟ್ ಅದು ಡಿಲೇ ಆಗಿದೆ. ಏಪ್ರಿಲ್ 12 ಮತ್ತು 13ರಂದು ವೀಕೆಂಡ್ ಇದೆ, ಅಂದು ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ಇದೆ ಎಂದು. ಹಂಗಾಗಿ ಮೌಲ್ಯಮಾಪನ ಪ್ರಕ್ರಿಯೆ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಅಂದ್ರೆ ಏಪ್ರಿಲ್ 15 ಇಂದ ನಿಮ್ದು ಮೌಲ್ಯಮಾಪನ ಕೂಡ ಶುರು ಆಗುತ್ತೆ. ಬೋರ್ಡ್ ಪ್ರಕಾರ ಸುಮಾರು 25,000ಕ್ಕೂ ಹೆಚ್ಚು ಶಿಕ್ಷಕರು ಕೂಡ 8.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೇಪರ್ಗಳನ್ನ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾ ಇದ್ದಾರೆ. ಮೌಲ್ಯಮಾಪನ ಬಂದ್ಬಿಟ್ಟು ತಂತ್ರಜ್ಞಾನ ಆಧಾರಿತ ಆಗಿರುತ್ತೆ, ಇದು ವೇಗವಾಗಿ ಕೂಡ ಮುಗೀತದೆ ಅಂತ ಹೇಳಿದ್ದಾರೆ. ಎಲ್ಲಾ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುತ್ತದೆ. ಬೆಂಗಳೂರು ನಗರದಲ್ಲಿ ಹೆಚ್ಚು ಎಕ್ಸಾಮಿನೇಷನ್ ಸೆಂಟರ್ಗಳು ಕೂಡ ಇರ್ತವೆ, ಮೌಲ್ಯಮಾಪನ ಕೇಂದ್ರಗಳು ಕೂಡ ಇರ್ತವೆ. ಆ ಒಂದು ವಾರದಲ್ಲಿ ಮುಕ್ತಾಯವಾಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಮೌಲ್ಯಮಾಪನ ರಿಸಲ್ಟ್ ಏಪ್ರಿಲ್ ಕೊನೆಯ ವಾರ 2025 ಏಪ್ರಿಲ್ ಕೊನೆಯ ವಾರದಲ್ಲಿ ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಕೂಡ ಬರ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಕೂಡ ಈ ಎರಡು ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಕೂಡ ನೋಡಬಹುದು. ವೆಬ್ಸೈಟ್ಗೆ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮ ರಿಸಲ್ಟ್ ಕೂಡ ನೋಡಬಹುದು. ಇದು ಇವತ್ತಿನ ಬಿಗ್ ಶಾಕಿಂಗ್ ಅಪ್ಡೇಟ್. ಯಾರೆಲ್ಲ ರಿಸಲ್ಟ್ ವೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಹಿತಿ. ಏಪ್ರಿಲ್ 15 ವ್ಯಾಲ್ಯೂಯೇಷನ್ ಕೂಡ ಶುರು ಆಗುತ್ತೆ ನಾಳೆಯಿಂದ. ರಿಸಲ್ಟ್ ಈ ಮಂತ್ ಎಂಡ್ ಒಳಗೆ ನಾವು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.